ನವೆಂಬರ್ 7ರಿಂದ 9ರವರೆಗೆ ಕೋರಮಂಗಲ ಕ್ರೀಡಾಂಗಣದಲ್ಲಿ 2ನೇ ರಾಷ್ಟ್ರೀಯ ಸಾಂಸ್ಕೃತಿಕ ಪೈಥಿಯನ್ ಕ್ರೀಡಾಕೂಟ 2025 ಆಧುನಿಕ ಗದಾಯುದ್ಧ, ತಾಯ್ಕ್ವಾಂಡೋ, ಗೋಣಿಚೀಲ ಓಟ, ಕಪ್ಪೆ ಜಿಗಿತ, ಟೆನ್ನಿಸ್, ವಾಲಿಬಾಲ್, ಸೈಕ್ಲೋಥಾನ್, ಮ್ಯಾರಥಾನ್ ಸೇರಿ ಬಗೆ ಬಗೆಯ ಆಟೋಟಗಳ ಸಂಭ್ರಮ. ನಗರದ ಕೋರಮಂಗಲ ಒಳಾಂಗಣ ಕ್ರೀಡಾಂಗಣದಲ್ಲಿ ನವೆಂಬರ್ 7ರಿಂದ 9ರವರೆಗೆ ಕ್ರಿಕೆಟ್, ಪ್ರಾಚೀನ ಸಮರ ಕಲೆಗಳು, ಪಾರಂಪರಿಕ ಆಟೋಟಗಳು, ನೃತ್ಯ, ಸಂಗೀತ, ಸಾಂಸ್ಕೃತಿಕ ಸ್ಪರ್ಧೆಗಳನ್ನೊಳಗೊಂಡ ಹಲವು ವೈಶಿಷ್ಟ್ಯಗಳನ್ನು ಒಂದೇ ವೇದಿಕೆಯಡಿ ಪ್ರಸ್ತುತಪಡಿಸುವ 2ನೇ ರಾಷ್ಟ್ರೀಯ ಸಾಂಸ್ಕೃತಿಕ ಪೈಥಿಯನ್ ಕ್ರೀಡಾಕೂಟ 2025 ಆಯೋಜಿಸಲಾಗಿದೆ. 3 ದಿನಗಳ ಕಾಲ ಆಧುನಿಕ ಗದಾಯುದ್ಧ, ತಾಯ್ಕ್ವಾಂಡೋ, ಗೋಣಿಚೀಲ ಓಟ, ಕಪ್ಪೆ ಜಿಗಿತ, ಟೆನ್ನಿಸ್, ವಾಲಿಬಾಲ್, ಸೈಕ್ಲೋಥಾನ್, ಮ್ಯಾರಥಾನ್ ಸೇರಿ 8 ಬಗೆಯ ಕಲಾ ಪ್ರಕಾರಗಳ ಕ್ರೀಡಾಕೂಟ ನಡೆಯಲಿದ್ದು ದೇಶ ವಿದೇಶಗಳ ಹಲವಾರು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಕ್ರೀಡಾ ಹಬ್ಬಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಪೈಥಿಯನ್ ಕ್ರೀಡಾಕೂಟಗಳ ಸಂಸ್ಥಾಪಕರಾದ ಬಿಜೇಂದರ್ ಗೋಯಲ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೈಥಿಯನ್ ಕ್ರೀಡೆಗಳು ಪ್ರಾಚೀನ ಗ್ರೀಸ್ನಿಂದ ಜನ್ಮ ತಳೆದಿದ್ದು ಇದು ಒಲಿಂಪಿಕ್ಸ್ನೊಂದಿಗೆ ಪ್ರಮುಖ ಪಾನ್ ಹೆಲ್ಲೆನಿಕ್ ಹಬ್ಬಗಳಲ್ಲಿ ಒಂದಾಗಿದೆ. ಪೈಥಿಯನ್ ಕ್ರೀಡೆಗಳು ಜಗತ್ತಿನ ಅತ್ಯಂತ ಹಳೆಯ ಸಾಂಸ್ಕೃತಿಕ ಕ್ರೀಡಾಕೂಟಗಳಾಗಿದ್ದು 2600 ವರ್ಷಗಳ ಹಳೆಯ ಪರಂಪರೆಯನ್ನು ಆಧುನಿಕ ರೂಪದಲ್ಲಿ ಜೀವಂತಗೊಳಿಸುತ್ತಿದ್ದೇವೆ ಎಂದರು. ಪೈಥಿಯನ್ ಕ್ರೀಡೆ ಜಾಗತಿಕ ಚಳುವಳಿಯಾಗಿದ್ದು ಇದು ಪ್ರಾಚೀನ ಪರಂಪರೆ ಮತ್ತು ಆಧುನಿಕತೆಯ ನಡುವೆ ಸೇತುವೆ ನಿರ್ಮಿಸುತ್ತದೆ. ಕಲಾವಿದರು, ಕಲಾ ಪ್ರದರ್ಶಕರು, ಸಾಂಪ್ರದಾಯಿಕ ಆಟಗಾರರು ಮತ್ತು ಯುವ ಸಮೂಹವನ್ನು ಒಟ್ಟುಗೂಡಿಸುತ್ತದೆ. ತನ್ಮೂಲಕ ಜಾಗತಿಕ ಸಾಂಸ್ಕೃತಿಕ ಮಾರುಕಟ್ಟೆಯಲ್ಲಿ ಭವಿಷ್ಯದಲ್ಲಿ ದೇಶಕ್ಕೆ ಮಹತ್ವದ ಸ್ಥಾನ ದೊರೆಯಲಿದೆ. ಕಳೆದ ವರ್ಷ ಮೊದಲ ಕ್ರೀಡಾಕೂಟ ಪಂಚಕುಲದಲ್ಲಿ ನಡೆದಿದ್ದು 5,000ಕ್ಕೂ ಅಧಿಕ ಮಂದಿ ಪಾಲ್ಗೊಂಡಿದ್ದರು. ಈ ಬಾರಿ ವಿದೇಶಾಂಗ ಇಲಾಖೆಯ ಸಹಯೋಗದೊಂದಿಗೆ ಕ್ರೀಡಾ ಹಬ್ಬ ಆಚರಿಸುತ್ತಿದ್ದೇವೆ ಎಂದು ಹೇಳಿದರು. ನಿವೃತ್ತ ಐಎಎಸ್ ಅಧಿಕಾರಿ ಹಾಗೂ ಕ್ರೀಡಾಕೂಟದ ಸಂಘಟನಾ ವಿಭಾಗದ ಅಧ್ಯಕ್ಷ ಬಿಎಚ್ ಅನಿಲ್ ಕುಮಾರ್ ಮಾತನಾಡಿ, ಪೈಥಿಯನ್ ಕ್ರೀಡೆಗಳು ಕಲಾವಿದರು ಮತ್ತು ಸಾಂಪ್ರದಾಯಿಕ ಆಟಗಾರರಿಗೆ ಸೂಕ್ತ ವೇದಿಕೆಯಾಗಿದೆ. ಇದು ಕಲೆ ಮತ್ತು ಸಾಂಪ್ರದಾಯಿಕ ಕ್ರೀಡೆಗಳಿಗೆ ಸಮಾನ ಗೌರವ ನೀಡುತ್ತದೆ. ಕರ್ನಾಟಕದ ಕಲಾವಿದರು ಮತ್ತು ಯುವ ಜನಾಂಗಕ್ಕೆ ಇದು ಇತಿಹಾಸ ಸೃಷ್ಟಿಸುವ ಅವಕಾಶ ಎಂದರು. These games were discontinued in 394 AD. The present Olympic was revived in 1894. We have revived the Pythian Games after 1630 years, 1600 years later from India. Now Switzerland is leading the world in the sport diplomacy. Now India is going to lead the world in the cultural diplomacy through these games. We have started the diplomatic support mobilization around the world, and in this way we have received a support, big support from the Russia and its 20 supporting countries. We have got the diplomatic support from Cyprus. We have Greece has already supported us because these games were originated from Greece. That's why the support of Greece is very important. Now this is going to be the single global platform for artists, all cultures and indigenous games, because we don't have any such platform. So this market in the world, we are bringing this sector to an organized sector through federations, as well as we are giving right of participation to everybody. Because if you see, for example, in India, we have 140 crores. But in Olympics, we win only 4 to 5 medals. So what is, either we don't have the talent or we have some system in the problem in the system. So I think my country has a lot of talent, but there is a problem in the system. So we have came out with a solution with online and offline platforms. We have already launched it. We are reaching everybody through online process. Everybody has the right to register and participate in these games. Then we are also seeking the support from the federation. So we are creating competition between the general public as well as the organized federation system also, giving participation to everybody, and we are giving exposure especially to the women participants also. ಇವತ್ತಿನ ದಿವಸ ನಾವು 2ನೇ ರಾಷ್ಟ್ರೀಯ ಸಾಂಸ್ಕೃತಿಕ ಪೀಥಿಯನ್ ಗೇಮ್ಸನ್ನ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಒಲಿಂಪಿಕ್ಸು ಮತ್ತು ಪೀಥಿಯನ್ ಗೇಮ್ಸ್ ಎರಡೂ ಕೂಡ ಗ್ರೀಸ್ನಲ್ಲಿ ಉದ್ಭವ ಆಯಿತು.
ಕಾರಣಾಂತರಗಳಿಂದ 394 ಕ್ರೈಸ್ತ ಪೂರ್ವದಲ್ಲಿ ಆ ಎಲ್ಲ ಗೇಮ್ಸ್ಗಳನ್ನು ನಿಲ್ಲಿಸಲಾಯಿತು. ಒಲಿಂಪಿಕ್ಸ್ ಗೇಮ್ಸನ್ನು 1894ನೇ ಇಸ್ವಿಯಲ್ಲಿ ಒಬ್ಬ ಫ್ರೆಂಚ್ ಪೆರಿ ಡೆ ಕಾಲ್ಬರ್ಟಿನ್ ಅಂತಕ್ಕಂಥವರು ಪುನಶ್ಚೇತನಗೊಳಿಸಿದರು. ಅದು ಈಗ ಪ್ರತಿ ವರ್ಷ ಪ್ರತಿ 4 ವರ್ಷಕ್ಕೊಮ್ಮೆ ಬೇರೆ ಬೇರೆ ದೇಶಗಳಲ್ಲಿ ನಡೀತಾ ಇದೆ. ಪೀಥಿಯನ್ ಗೇಮ್ಸನ್ನು ನಾವು 2022ನೇ ಇಸ್ವಿಯಲ್ಲಿ ಡೆಲ್ಲಿಯಲ್ಲಿ ಅದನ್ನು ಪುನರುಜ್ಜೀವನಗೊಳಿಸಿದ್ವಿ. ಅದರ ಸಂಸ್ಥಾಪಕರಾಗಿರ್ತಕ್ಕಂಥವರು ಡಾಕ್ಟರ್ ವಿಜೇಂದ್ರ ಗೋಯಲ್ ಅನ್ನೋರು, ಮತ್ತು ಪೀಥಿಯನ್ ಕೌನ್ಸಿಲ್ ಆಫ್ ಇಂಡಿಯಾನ ಸಂಸ್ಥಾಪಕ ಅಧ್ಯಕ್ಷರಾಗಿ ನಾನು BH ಅನಿಲ್ ಕುಮಾರ್ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೆ ನಾನು ಹೇಳೋದು ಇಷ್ಟ ಅಂದರೆ, ಈ ಪೀಥಿಯನ್ ಗೇಮ್ಸ್ ಮುಖಾಂತರ ಯಾವ ಕಲಾವಿದರು ಯಾವುದೇ ಊರಿನಲ್ಲಿದ್ದರೂ ಕೂಡ ಅವರು ಒಂದು ಕಡೆ ಸೇರದೇ ಅವರ ಊರಿನಿಂದನೇ ಅವರು ಆನ್ಲೈನ್ ಅವರ ಏನು ಟ್ಯಾಲೆಂಟ್ ಇದೆ ಅದನ್ನು ಪ್ರಕಟಿಸಿ ಅದನ್ನು ದೇಶಕ್ಕೆಲ್ಲ ಇಡೀ ವಿಶ್ವಕ್ಕೇ ತೋರಿಸ್ತಕ್ಕಂಥ ಒಂದು ಅವಕಾಶವನ್ನು ಈ ನಾವು ಪೀಥಿಯನ್ ಗೇಮ್ಸ್ ಮುಖಾಂತರ ಮಾಡ್ತಾಯಿದ್ದೇವೆ. ಏನು ಇದೇ ವರ್ಷದಲ್ಲಿ ನವಂಬರ್ 7, 8, 9ನೇ ತಾರೀಕು ಕೋರಮಂಗಲ ಇಂಡೋರ್ ಸ್ಟೇಡಿಯಂನಲ್ಲಿ 2ನೇ ರಾಷ್ಟ್ರೀಯ ಸಾಂಸ್ಕೃತಿಕ ಪೀಥಿಯನ್ ಗೇಮ್ಸನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ವಿಶೇಷವಾಗಿ ಅಂತ ಹೇಳಿದ್ರೆ ಎಲ್ಲ ಸರ್ಕಾರ ನಡೆಸ್ತಕ್ಕಂಥ ಶಾಲೆಗಳ ಮಕ್ಕಳಿಗೆ ಉಚಿತವಾಗಿ ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೇವೆ.